ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಗಜಪಡೆಯ ಮಾವುತರು ಹಾಗೂ ಕಾವಡಿಗಳ ಕುಟುಂಬಸ್ಥರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಭೋಜನಕೂಟ ಏರ್ಪಡಿಸಲಾಗಿತ್ತು. ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್, ದೇವರಾಜ ಬ್ಲಾಕ್ ಅಧ್ಯಕ್ಷ ವಿಕಾಸ ಸಿಂಹ ಎಂಬಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಊಟ ಬಡಿಸುವ ಮೂಲಕ ಖುಷಿಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಾವಾಡಿಗಳು, ಮಾವುತರು ಹಾಗೂ ಕುಟುಂಬಸ್ಥರು ಊಟ ಸವಿದು ಗಣ್ಯರಿಗೆ ವಂದನೆ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್. ಮೂರ್ತಿ, ಕೆಪಿಸಿಸಿ ವಕ್ತಾರ ಎಂ. ಲಕ್ಷ್ಮಣ್, ಗುಡ್ಡಪ್ಪ ಶಿವಣ್ಣ, ಸಿ. ಚಂದ್ರಶೇಖರ್ ಸೇರಿದಂತೆ ದಲಿತ ಮಹಾಸಭಾ ಅಧ್ಯಕ್ಷ ಎಸ್. ರಾಜೇಶ್, ಎಸ್. ಎ. ರಹೀಂ, ಸಾಹುಕಾರ ಚೆನ್ನಯ್ಯ ಬ್ಲಾಕ್ ಕಾರ್ಯದರ್ಶಿ, ಮಾನವ ಹಕ್ಕು ಅಧ್ಯಕ್ಷ ಬಾಬು, ಎಸ್ಸಿ ಘಟಕದ ರಾಜಶೇಖರ್, ಸತ್ಯನಾರಾಯಣ್ ಪಾಟೀಲ್, ಕೆಪಿಸಿಸಿ ಕೆಕೆಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫ್ರಾನ್ಸಿಸ್ ಆರ್. ರಾಮು, ಆನಂದ್, ರಿಚರ್ಡ್, ಜಿಲ್ಲಾಧ್ಯಕ್ಷರಾದ ಮೇದಿನಿ ಕುಮಾರ್, ಅಭಿ, ಚಂದ್ರ, ಎಸ್ಸಿ ಘಟಕದ ಪ್ರಮೋದ್ ಮುಂತಾದವರು ಆಗಮಿಸಿದರು. ನೋಡಿ ಸರ್ ಮಾಡೋಣ ಹಿಡ್ಕಪ್ಪ ಅಮ್ಮ ಸ್ವಲ್ಪ ಹಿಂದೆ ಸರ್ ಹಂಗೆ ಆಗ್ತಾರೆ ನೀವು ಒಳ್ಳೆ ಕೆಲಸ ಇದು. ಮಾವುತರು ಕಾಡಲ್ಲಿ 365 ದಿನಗಳ ಪೈಕಿ ಸುಮಾರು 335 ದಿನಗಳು ಕಾಡಲ್ಲೇ ಇರಬೇಕು ಅವರು. ನನ್ನ ಕೇಳಿದೆ ನಾನು, ನಾನ್ ವೆಜಿಟೇರಿಯನ್ ಆದರೂ ಉಂಟಾ ಅಂತ. ಇಲ್ಲ ಸರ್, ನಾನ್ ವೆಜಿಟೇರಿಯನ್ಗೆ ಪ್ರಾವಿಷನ್ ಇಲ್ಲ ಇಲ್ಲಿ. ಪಾಪ ಸುಮಾರು ಜನಕ್ಕೆ ಪಾಯಸ ಹಾಕೋಕ್ಕೆ, ನಾನು ಪಾಯಸ ಬಡಿಸೋಕ್ಕೆ ಅಂತ ಹೋದಾಗ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ನಾನ್ ವೆಜಿಟೇರಿಯನ್ ನೂರು ಎಲ್ಲ ಪಾಪ ಪೂರ್ತಿ. ಈ ಥರ ಜನಗಳು ಮುಂದೆ ಬರಬೇಕು. ಆನೆಗಳನ್ನ ನೋಡಿಕೊಡುವಂಥ ವಿಚಾರದಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇರುವಂಥ ಒಂದು ಸಮುದಾಯ ಅದು. ಸಿಟಿಯವರ ಲಿಂಕೇ ಇಲ್ಲದೆ ಇರುವಂಥ ಒಂದು ಸಮುದಾಯ. ಕಾಡಲ್ಲೇ ಹುಟ್ಟಿ ಕಾಡು ಮನುಷ್ಯರ ರೀತಿಯಲ್ಲಿ ಆನೆಗಳ ಜೊತೆ, ಪ್ರಾಣಿಗಳ ಜೊತೆ ಬದುಕು ನಡೆಸುವಂಥ ಒಂದು ಸಮುದಾಯ. ಆ ಸಮುದಾಯಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಕೊಡುವಂಥ ಒಂದಷ್ಟು ಏನು ಮಾನಿಟ್ರಿ ಬೆನಿಫಿಟ್ನ ಏನು ಸರ್ಕಾರ ಕೊಡುತ್ತೆ ಅದೇನಕ್ಕೂ ಇಲ್ಲ ಬಿಡಿ. ಅದು ಅವರು ಸೇವೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ನಾಡ ಹಬ್ಬದ ದಸರಾವನ್ನು ಈ ಸರಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸುಮಾರು 60 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಕೆಲವು ಸಂಘಟನೆಗಳಾದವು. ಬಾನು ಮುಸ್ತಾಕ್ ವಿಚಾರದಲ್ಲಿ BJPಯವರು ಬೇಕು ಅಂತ ರಾಜಕೀಯ ಮಾಡುವಂಥ ನಿಟ್ಟಿನಲ್ಲಿ ಈ ಹಿಂದಿನ ಸಂಸದರು ಅವರೆಲ್ಲ ಸೇರಿ ತೊಂದರೆ ಆಯಿತು. ಬಟ್ ಕೋರ್ಟ್ ಭಾಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಟ್ಟ ಮೇಲೆ ಸುಸೂತ್ರವಾಗಿ ಎಲ್ಲ ನಡೆಯುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆಂದರೆ ನಾಡ ದೇವತೆ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಿ ಅದರಿಂದ ಲಾಭ ಪಡೆಯುವಂಥ ಕೆಲಸ
ಮಾಡುವಂಥದ್ದಕ್ಕೆ ಚಿಂತನೆ ಮಾಡಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಕಳೆದ ಸುಮಾರು 4-5 ವರ್ಷಗಳ ನಿರಂತರವಾಗಿ ಪಾಪ ಹಿಂದಿನ ಸಂಸದರು ನಮ್ಮ ಮಹಿಷಾಸುರ ವಿಚಾರದಲ್ಲಿ ಗೊಂದಲ ಎಬ್ಬಿಸಿರು. ಈಗ ಬಾನು ಮುಸ್ತಾಕ್ ವಿಚಾರದಲ್ಲಿ ಗೊಂದಲ ಎಬ್ಬಿಸುವಂಥ ಕೆಲಸವನ್ನು ಮಾಡಿದ್ರು. ಮುಂದಿನ ದಿನಗಳಲ್ಲಿ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಸುಸೂತ್ರವಾಗಿ ಹಲವಾರು ವರ್ಷಗಳಿಂದ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು ದಸರಾ ಹಬ್ಬ. ಇದು ಒಂದು ಹಿಂದೂ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಹಬ್ಬ ಅಲ್ಲ ಇದು. ಸೊ ಬಾನು ಮುಸ್ತಾಕ್ ಅಂತವರು ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಒಂದು ದಿಟ್ಟ ಮಹಿಳೆ, ಕನ್ನಡಕ್ಕೋಸ್ಕರ ತಂದುಕೊಟ್ಟಂಥ ಬೂಕರ್ ಪ್ರಶಸ್ತಿ ತಂದುಕೊಟ್ಟಂಥ ಮಹಿಳೆಯನ್ನು ಭಾಳ ಕೇವಲವಾಗಿ ಬಿಂಬಿಸುವಂಥ ಕೆಲಸವನ್ನು ಆಗಿದ್ದು ನಮಗೂ ಭಾಳ ದುಃಖವನ್ನು ತರುವಂಥ ಒಂದು ಕೆಲಸ ಆಗಿದೆ. ಹಿಂದೂ ಮುಸ್ಲಿಮ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇರುವಂಥದ್ದು ಬಹಳ ನೋವಿನ ಸಂಗತಿ ಇದು. ನಾವೆಲ್ಲರೂ ಭಾರತೀಯ ಮಾತೆಯ ಮಕ್ಕಳು, ನಮ್ಮ ಭಾರತ ದೇಶದ ಮಕ್ಕಳು, ಈ ಮಣ್ಣಿನಲ್ಲಿ ಹುಟ್ಟಿರುವಂಥವ್ರು ಭಾರತ ಮಾತೆಯ ಮಕ್ಕಳು ಅನ್ನುವಂಥದ್ದು ಯಾವತ್ತು ಜನಗಳು ತಿಳ್ಕೊತಾರೋ ಅವತ್ತು ನಮ್ಮ ದೇಶ ಬಹಳ ಫಾಸ್ಟಾಗಿ ಅಮೇರಿಕಾ ಚೈನಾನ ಮುಂದಕ್ಕೆ ಹೋಗುವಂಥ ಕೆಲಸಗಳು ಆಗ್ತವೆ. ಅದಕ್ಕೆ ಒಳ್ಳೆ ಬುದ್ಧಿಯನ್ನು ಚಾಮುಂಡೇಶ್ವರಿ ತಾಯಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಚಾಮುಂಡೇಶ್ವರಿ ತಾಯಿನಲ್ಲಿ ಬೇಡ್ಕೊತೀನಿ, ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಮೈಸೂರು ದಸರಾ ಹಬ್ಬ ಏನು ಹತ್ರ ಬರ್ತಾ ಇದೆ. 22ನೇ ತಾರೀಕು ಬಾನು ಮುಸ್ತಾಕ್ ಅವರು ಬೂಕರ್ ಪ್ರಶಸ್ತಿ ವಿಜೇತರು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಸುಮಾರು 1 ತಿಂಗಳು ಮುಂಚಿತವಾಗಿ ಏನು ಆನೆಗಳು ಕಾಡಿಂದ ನಮ್ಮ ನಾಡಿಗೆ ಬರುತ್ತೆ. ಅದ್ರ ಜೊತೆ ಬರುವಂಥ ಎಲ್ಲರೂ ಅದ್ರ ಪಾಲಕರು, ಕಾವಾಡಿಗರು ಮತ್ತು ಮಾವುತರು ಅವರೆಲ್ಲ ಮತ್ತು ಅವ್ರ ಫ್ಯಾಮಿಲಿ ಕೂಡ ಅವರ ಕಾಡು ಬಿಟ್ಟು ಇಲ್ಲಿ ಬಂದು ಸೆಟ್ಲಾಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ KPCC ಅಸಂಘಟಿತ ಕಾರ್ಮಿಕರ ವಿಭಾಗದ ಕಡೆಯಿಂದ ಸುನಿಲ್ ನಾರಾಯಣ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿ ಮತ್ತು ಸತ್ಯನಾರಾಯಣ ಪಟೇಲ್, ಫ್ರಾನ್ಸಿಸ್ ಆರು ಮತ್ತು ನಾನು ವಿಕಾಸ್ ಸಿಂಹ, ನಾವೆಲ್ಲರೂ ಸೇರಿ ಒಂದು ಸಣ್ಣದೊಂದು ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ಆ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತಲೇ ಇಲ್ಲಿ ನಾವು ಸೇರಿದ್ದೀವಿ. ಭಾಳ ಖುಷಿ ಆಗ್ತಾಯಿದೆ. ಅವರೆಲ್ಲರೂ ಸೇರಿ ಖುಷಿಯಿಂದ ಊಟ ಮಾಡೋದು ನಮಗೆ ತೃಪ್ತಿಯನ್ನು ನೀಡುತ್ತೆ. ಅದರಿಂದಾಗಿ ನಾವು ಇದೊಂದು ಸುವರ್ಣಾವಕಾಶ ನಾವು ಬಳಸ್ಕೊತಾ ಇದ್ದೀವಿ. ದಸರಾ ಅಂದರೆ ಇಡೀ ಮೈಸೂರೇನು ಇಡೀ ವಿಶ್ವಕ್ಕೇನೆ ತುಂಬ ವಿಜೃಂಭಣೆ ತರುವಂಥ ಹಬ್ಬ, ಖುಷಿ ತರುವಂಥ ಹಬ್ಬ. ನಾವೆಲ್ಲರೂ ಖುಷಿಯಿಂದ ಆಚರಣೆ ಮಾಡೋಣ. ಆಮೇಲೆ ಇದೇ ರೀತಿ ನಾನು KPCC ಅಸಂಘಟಿತ ಕಾರ್ಮಿಕರ ವಿಭಾಗದಿಂದ ಸರ್ವರಿಗೂ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಪ್ರಮುಖವಾಗಿ ನಾನು ಮೈಸೂರಿನ ದಸರಾ ಹಬ್ಬ ಏನಿದೆಯೋ ಅದಕ್ಕೆ ಎಲ್ಲರಿಗೂ ನಾನು ಆಮಂತ್ರಣ ಕೊಡ್ತಾಯಿದ್ದೀನಿ. ದಯವಿಟ್ಟು ಈ ವರ್ಷ ಬನ್ನಿ. ಮೈಸೂರು ಹಬ್ಬ ಮಾತ್ರ ಅಲ್ಲ, ಅದು ಇಡೀ ನಮ್ಮ ಭಾರತ ದೇಶದ ಹಬ್ಬನೇ. ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ ಅಂತ ನಾನೊಂದು ಆಶಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಮುಂದಾಗಿ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮ್ಮ ಮಾವುತರು, ಕಾವಾಡಿಗರು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ನಮ್ಮ KPCC ಅಸಂಘಟಿತ ವಿಭಾಗದಿಂದ ಮತ್ತು ಮೈಸೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಹಿರಿಯರಾದ ಲಕ್ಷ್ಮಣ್ ಸಾಹೇಬರು ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಔತಣಕೂಟದ್ದು ತುಂಬ ಚೆನ್ನಾಗಿ ಕಾರ್ಯಕ್ರಮನ ನೆರವೇರಿಸಿ ಮತ್ತು ಅವರೇ ಮಾವುತರಿಗೆ ಊಟ ಬಡಿಸ್ತಾ ಇದ್ದಾರೆ. ಅದೊಂದು ತುಂಬ ಸಂತೋಷ ಆಯಿತು ನೋಡಿ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಇಲ್ಲಿ ನಮ್ಮ ಸ್ಟೇಟ್ ವೈಸ್ ಚೇರ್ಮನ್ ಅವರು ಸುನೀಲ್ ಅವರು ಮತ್ತು ವಿಕಾಸ್ ಅವರು ಮತ್ತು ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ನಮ್ಮ ಫ್ರಾನ್ಸಿಸ್ ಅವರು ಮತ್ತು ಇತರರು ಎಲ್ಲರೂ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ರಾಮು ಅವರು ನಾವೆಲ್ಲರೂ ಇಲ್ಲಿ ಏರ್ಪಡಿಸಿದ ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಿದ್ದಕ್ಕೆ ನಾವೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಇಲ್ಲಿ ಸಂತೋಷಪಡಿಸಿ ಮತ್ತು ನಮ್ಮ ಎಲ್ಲ ಇದು ಕ್ರೆಡಿಟು ತುಂಬ ಮೈಸೂರು ಜಿಲ್ಲೆಯಿಂದ ಸ್ಟೇಟ್ ವೈಸ್ ಚೇರ್ಮನ್ ಆಗಿ ನಮ್ಮ ಸುನಿಲ್ ನಾರಾಯಣ್ ಅವರು ಮತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಫ್ರಾನ್ಸಿಸ್ ಆರ್ ಅವರು ಮತ್ತು ವಿಕಾಸ್ ಅವರು ಇದೆಲ್ಲ ನಮ್ಮ ಅಸಂಘಟಿತ ಕಾರ್ಯಕ್ರಮದ ಇದು ಘಟಕದ ಪದಾಧಿಕಾರಿಗಳು. ಇದು ನಾನು ನೋಡಿ ಮೈಸೂರು ಅರಮನೆ ಒಳಗಡೆ ಔತಣಕೂಟ ಏರ್ಪಡಿಸಿದ್ರೆ ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಮತ್ತು ಪ್ರೆಸ್ ಅವ್ರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಮ್ಮ ಕಾವಾಡಿಗರಿಗೆ ಹಾಗೂ ಮಾವುತರಿಗೆ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಊಟ ಹಾಕ್ಸ್ಬೇಕು ಅಂತ ಯಾವತ್ತೂ ಒಂದು ಯೋಚನೆ ಮಾಡ್ತಾಯಿದ್ವು. ಹಾಗೆ ನಾವು ವಿಕಾಸನ ನಮ್ಮ ಬ್ಲಾಕ್ ಅಧ್ಯಕ್ಷರು, ದೇವರಾಜ ಬ್ಲಾಕ್ ಅಧ್ಯಕ್ಷರು, ನಮ್ಮ ಸಂಘಟನೆ ಕಾರ್ಮಿಕರ ವಿಭಾಗ, ಹಾಗೆ ನಮ್ಮ KPCC ಸತ್ಯನಾರಾಯಣ, ನಮ್ಮ ಫ್ರಾನ್ಸಿಸು, ಮತ್ತು ನಮ್ಮ ಸಂತೋಷು, ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಪರಾಜಿತ ಅಭ್ಯರ್ಥಿಯಾಗಿ ಹಾಗೂ ನಮ್ಮ KPCC ವಕ್ತಾರರಾದ ಲಕ್ಷ್ಮಣಣ್ಣ ಬಂದಿರೋದು ನಮಗೆ ಭಾಳ ಒಂದು ಸಂತೋಷ.
ನಮಗೆ ಅವರು ಒಂದು ಮಾರ್ಗದರ್ಶಕರು ಹಾಗೂ ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬಂದು ಇವತ್ತು ಅಡುಗೆನ ಬಡಿಸಿ ಹಾಗೆ ಎಲ್ಲರಿಗೂ ಒಂದು ಒಳ್ಳೆಯ ಮಾತನ್ನು ಹೇಳಿ ಇವತ್ತು ನಮಗೆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಅವರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಏನು ಹೇಳೋದು ಅಂದರೆ, ನಿಮ್ಮ ಕೈಲಾದ ಸಹಾಯ ಏನಿದೆಯೋ ವಾಲಂಟಿಯರ್ಸ್ ಬರಬೇಕು. ಇನ್ನೂ ಈ ಮಾವುತರಿಗೆ ಕಾಡಲ್ಲಿರೋರಿಗೆ ಪಾಪ ಅವ್ರಿಗೇನು ಅಂತ ಸಿವಿಲೈಸೇಷನ್ ಇಲ್ಲ, ಒಂದು ಸ್ವಲ್ಪ ಒತ್ತು ಕೊಡಬೇಕು. ಹಾಗೆ ಅವರ ಮಕ್ಕಳ ಎಜುಕೇಷನ್ಗೆ ಏನಾರು ಒಂದು ಮಾಡಬೇಕು ಅಂತಿದೆ. ಮುಂದಿನ ದಿನದಲ್ಲಿ ಏನಾದ್ರು ಒಂದು ಮಾಡೋಣ, ಕೈಲಾಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಕಾಸಣ್ಣ ಮಾತಾಡೋದು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.